ಮನೆಯಿಂದ ನೀವೆಲ್ಲರೂ ಆಚೆ ಹೋಗ್ಬೇಕು. ಅಮ್ಮ, ಅಪ್ಪ ಹೇಳ್ತಾ ಇದ್ದಾರೆ. ಇವತ್ತವ್ರನ್ನ ತಡಿಬೇಡ ಮಗಳೇ. ಮನಸ್ಸಲ್ಲಿದ್ದಿದ್ದ ನೋವೆಲ್ಲ ದೇವ್ರ ಮುಂದೆ ಕಣ್ಣೀರಿನ ರೂಪದಲ್ಲಿ ಹೊರಗೆ ಬರ್ತಿದೆ. ಎಷ್ಟೋ ಸಲ ನಾವು ಆಡೋಕ್ಕಾಗದೇ ಇರೋ ಮಾತುಗಳೆಲ್ಲ ಕಣ್ಣೀರಿನ ರೂಪದಲ್ಲಿ ಕಾಣಿಸ್ಕೊಳ್ತಿದೆ. ನಾವು ದೇವ್ರ ಹತ್ರ ಮಾತ್ರ ಏನೂ ಮಾತಾಡದೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಹೌದಮ್ಮ, ಕೆಲವು ಸಲ ಸಾಕ್ಷಾತ್ಕಾರ ಆದಾಗ ಈ ರೀತಿ ಅಳು ಬರುತ್ತೆ. ಮನಸ್ಸಲ್ಲಿರೋ ಭಾರ ಎಲ್ಲ ಇಳಿದು ಮನಸ್ಸು ಪೂರ್ತಿ ತಿಳಿಯಾಗತ್ತೆ. ನಮ್ಮ ವೀರು ಮೊದಲೇ ಭಾವುಕ ಜೀವಿ. ಮೊದಲಿನಿಂದಾನು ಯಾರ ಹತ್ರನೂ ತನ್ನ ಕಷ್ಟ ಸುಖ ನೋವುಗಳನ್ನು ಹೇಳ್ಕೊಳ್ದೇ ಇದ್ದವನು. ಇವತ್ತು ದೇವರ ಎದುರುಗಡೆ ನಿಂತ್ಕೊಂಡಿದ್ದಾನೆ. ಜೀವನದಲ್ಲಿ ಏನೆಲ್ಲ ಘಟಿಸಿದೆ, ತಮ್ಮ ದುಃಖನೆಲ್ಲ ಹೇಳ್ಕೊಳ್ಳೋದಕ್ಕೆ ಅಳು ಒಂದು ಭಾಷೆ ಅಷ್ಟೆ. ವೀರು, ಅರ್ಚಕ್ರೆ, ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಬಿಡಿ. ಒಳ್ಳೆಯವರಿಗೆ ದೇವರು ಖಂಡಿತ ಒಳ್ಳೇದೇ ಮಾಡ್ತಾನೆ. ಮೇಡಮ್ ಅವರೇ, ನನಗೆ ಏನೋ ದೇವ್ರ ಹತ್ರ ಡೀಪಾಗಿ ಕೇಳ್ಕೊತಿದ್ದೀರಾ? ಹೌದು, ಕೆಟ್ಟ ಬುದ್ಧಿ ಇರೋರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ, ಹಾಗೆ ವಿಜಯಾಂಬಿಕಾ ಜೀವಕ್ಕೆ ಯಾವ ತೊಂದ್ರೆನೂ ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಅದಕ್ಕೆ ಬೇಡ್ಕೋತಾ ಇದ್ದೆ. ಓಹೋ, ಇಲ್ಲಿ ಬರೀ ದೇವರ ದರ್ಶನ ಆಗ್ತಾ ಇಲ್ಲ, ಕಾಳಿ ಭದ್ರಕಾಳಿ ದರ್ಶನ ಆಗ್ತಾ ಇದೆ. ದೇವ್ರ ಹತ್ರ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು, ಹರಕೆಗಳಿದ್ರೆ ತೀರಿಸ್ಬೋದು. ವಿಶೇಷವಾಗಿ ದಿನ ಆಗಿರೋದ್ರಿಂದ ಇವತ್ತು ನೀವು ಏನೇ ಕೇಳ್ಕೊಂಡ್ರು ಅದಾಗತ್ತೆ. ಇನ್ನೇನಿರತ್ತೆ, ಇಷ್ಟು ವರ್ಷ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತೋ ಅದೆಲ್ಲ ಭಗವಂತನ ಕೃಪೆ. ಆ ದೇವ್ರ ಕೃಪೆಯಿಂದ ಇವತ್ತು ನಾವೆಲ್ಲರೂ ಒಂದಾಗಿದ್ದೀವಿ, ಸಂತೋಷವಾಗಿದ್ದೀವಿ. ನಮ್ಮೆಲ್ಲರ ಜೀವನದಲ್ಲೂ ಈ ನಗು ಸಂತೋಷ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಅರ್ಚಕ್ರೆ, ಎಷ್ಟೋ ವರ್ಷಗಳಾದ್ಮೇಲೆ ನಮ್ಮ ಅಪ್ಪ ಅಮ್ಮನ ಪ್ರೀತಿ ನನಗೆ ಸಿಕ್ಕಿದೆ. ಅದಕ್ಕೋಸ್ಕರ ಈ ದೇವ್ರ ಸನ್ನಿಧಿಯಲ್ಲಿ ನಾನು ಭಗವಂತನ ಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವಕಾಶ ಮಾಡಿಕೊಡ್ಬೋದಾ? ಆಗ್ಲಮ್ಮ, ಮಾಡಿ. ನಾನು ನಿನಗಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ.
ಯಾಕೆ ಪುಟ್ಟ ಇದನ್ನೆಲ್ಲ ಮಾಡ್ತಿದೀಯಾ? ಇಷ್ಟು ವರ್ಷ ನಾನೇ ಕಷ್ಟಪಟ್ಟಿದ್ದೀನಿ, ನೋವು ಅನುಭವಿಸಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ನೀವು ಅಪ್ಪ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ನೋವು ಅನುಭವಿಸಿದ್ದೀರಾ. ನಿಮ್ ಜೀವನದಲ್ಲಿ ಎಷ್ಟೋ ವರ್ಷಗಳು ಕಳ್ದೆ ಹೋಗ್ಬಿಟ್ಟಿದೆ. ಈಗ್ಲೂ ಅಪ್ಪ ಅಗ್ನಿ ಪರೀಕ್ಷೆನ ಎದುರಿಸ್ತಿದ್ದಾರೆ. ಇದೆಲ್ಲ ಸರಿ ಹೋಗ್ಬೇಕು. ನೀವಿಬ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವಿಬ್ರು ನನ್ ಜೊತೆನೆ ಇರ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಈ ಸೇವೆ ಮಾಡ್ತಿದ್ದೀನಮ್ಮ. ನಮ್ಮ ಶ್ರಾವಣಿ ಮನ್ಸು ಮಗು ಇದ್ದಾಗೆ. ಹೌದು ವಿಶಾಲ್ ಅವ್ರು, ಒಂದ್ ಸ್ವಲ್ಪನೂ ಸ್ವಾರ್ಥ ಅನ್ನೋದೇ ಇಲ್ಲ. ನಮ್ಮ ಬದುಕಿಗೆ ಅರ್ಥ ಕೊಡ್ಬೇಕು ಅಂತ ತಾನು ಹರಕೆ ತೀರಿಸ್ತಾ ಇದ್ದಾಳೆ. ಇಷ್ಟು ಒಳ್ಳೆ ಮನ್ಸಿರೋ ಮಗಳನ್ನ ಒಂದ ದಿನಾನೂ ಎತ್ತ ಆಡಿಸ್ಲಿಲ್ವಲ್ಲ ಅನ್ನೋ ಸಂತ. ಬೇಜಾರು ಮಾಡ್ಕೋಬೇಡಿ ನಂದಿನಿಯಮ್ಮ. ಆ ಭಗವಂತ ಎಲ್ಲಾರ ಮನ್ಸನ್ನು ನಿರಾಳ ಮಾಡ್ತಾನೆ. ತಪ್ಪು ಸರಿನಿಲ್ಲ ತೂಗಿ ಅಳ್ದು ಅವ್ರ ನ್ಯಾಯಾಲಯದಲ್ಲಿ ಎಲ್ಲರಿಗೂ ನ್ಯಾಯ ಕೊಡ್ತಾನೆ. ಅದರಲ್ಲಿ ಮೊದಲು ನಿಮಗೆ ನ್ಯಾಯ ಸಿಗೋದು. ಬನ್ನಿ ಶ್ರಾವಣಿ ಅಮ್ಮನ ಹತ್ರ ಹೋಗೋಣ.